ಹೇ ಹೆಲೋ ನಮಸ್ಕಾರ. ಗುಡ್ ಮಾರ್ನಿಂಗ್ ವೆಸ್ಟೀಜ್ ಆಲ್ ಲೀಡರ್ಸ್. ಈಗ ನಾನು ಹುಬ್ಬಳ್ಳಿಯಿಂದ ಬಳ್ಳಾರಿ ಹೋಗ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 23:27, ಅಂದರೆ 11:30, 11:27. ಲಾಸ್ಟ್ 8 ಡೇಸಿಂದ ನಾನು ಎವ್ರಿ ಡೇ 13-14 ಅವರ್ಸ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. 13-14 ಅವರ್ಸ್ ಲಾಸ್ಟ್ 8 to 10 ಡೇಸಿಂದ. ಹೈದರಾಬಾದಲ್ಲಿ ಬೂಟ್ ಕ್ಯಾಂಪ್ ಇತ್ತು. ಅಲ್ಲಿ ಆದಮೇಲೆ ಅದೇ ಒಂದು ಫೀಲ್ಡ್ ವರ್ಕ್ ಇತ್ತು. ಸ್ಕೂಟಿ ಒಳಗಡೆ ಫೀಲ್ಡ್ ವರ್ಕ್ ಮಾಡಿ ಬೂಟ್ ಕ್ಯಾಂಪ್ ಮುಗಿಸ್ಕೊಂಡು ಮನೆಗೆ ಬಂದು ಸೂಟ್ ಕೇಸಲ್ಲಿರ್ತಕ್ಕಂಥ ಬಟ್ಟೆಗಳನ್ನು ಚೇಂಜ್ ಇಟ್ಕೊಂಡು ಅಗೇನ್ ಇವತ್ತು ನಾನು ಬೆಳಿಗ್ಗೆ ಹುಬ್ಬಳ್ಳಿಗೆ ಬಂದಿದ್ದೀನಿ. 10 ಗಂಟೆ, ರಾತ್ರಿ 6:30 ಗಂಟೆಯಿಂದ 10 ಗಂಟೆವರೆಗೂ ಸೆಷನ್ ಮಾಡಿ ಈಗ ನಾನು ವಾಪಸ್ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ನೈಟ್ 2 or 3 o'clock ರೀಚ್ ಆಗ್ತೀನಿ. ಹುಬ್ಬಳ್ಳಿಯಿಂದ 10 ಕಿಲೋಮೀಟರ್ ದಾಟಿ ಇಲ್ಲಿ ಡಿನ್ನರ್ಗೋಸ್ಕರ ನಿಂತ್ಕೊಂಡಿದ್ದೆ. ನಾನು ನಿಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಲೀಡರ್ಸ್ಗೆ. ಯಾರ್ಯಾರು ಒಂದು ತಿಂಗಳಲ್ಲಿ ಬರೀ 5 ದಿನ, 6 ದಿನ, 7 ದಿನ ಮನೆಯಿಂದ ಹೊರಗಡೆ ಹೋಗಿ, ಮನೆಯಿಂದ ಆಚೆ ಹೋಗಿ 2-3 ಹೋಮ್ ಮೀಟಿಂಗ್ಗಳು ಮಾಡಿ ಮತ್ತೆ ಮನೆ ಹೋಗಿ ಮಲ್ಕೊಳ್ತಾ ಇದ್ದಾರೆ. 30,000, 40,000, 50,000, 70,000, 80,000 ಆರಾಮಾಗಿ ಗೌರ್ಮೆಂಟ್ ಸ್ಯಾಲ್ರಿ ಬಂದಂಗೆ ಬರ್ತಾ ಇದೆ ಅಂತೇಳಿ ಯಾರು ಮಲ್ಕೊಳ್ತಾ ಇದ್ದಾರೋ ಮನೆ ಒಳಗಡೆ, ಅವ್ರಿಗೆ ನಾನೊಂದು ಮೆಸೇಜ್ ಕೊಡ್ತಾ ಇದ್ದೀನಿ, ಕೇಳಿ. ಹುಷಾರ್. ಆ ಗೌರ್ಮೆಂಟ್ ಸ್ಯಾಲ್ರಿ ಯಾವಾಗ ಬರೋದು ಬಂದಾಗುತ್ತೋ, ಅದು ನೀವು ಅನ್ಕೊಂಡಿದ್ದೀರ ಗೌರ್ಮೆಂಟ್ ಸ್ಯಾಲ್ರಿ ಅಂತ. ಅದು ಆಕ್ಚುಲಿ ಗೌರ್ಮೆಂಟ್ ಸ್ಯಾಲ್ರಿ ಅಲ್ಲ, ಅದು ಸಿದ್ದರಾಮಯ್ಯ ಕೊಡೋ 2,000 ಇದ್ದಂಗೆ. ಯಾವಾಗ ಬಂದಾಗುತ್ತೆ, ಯಾವಾಗ ಸರ್ಕಾರ ಬದಲಾಗುತ್ತೋ ಗೊತ್ತಾಗಲ್ಲ. ಕೆಲಸ ಮಾಡ್ತಾ ಇರಿ. ನಾವು ಕಂಪನಿಯ ಟಾಪ್ ಲೆವೆಲ್ ಅಚೀವ್ ಮಾಡ್ಕೊಂಡು ಕೂಡ ಇವತ್ತು ಡೈಲಿ 14 ಅವರ್ಸ್ ವರ್ಕ್ ಮಾಡ್ತಾ ಇದೀವಿ. ಓಕೆನಾ? ಕಾರಲ್ಲಿ ಕುತ್ಕೊಂಡು ಜನರಿಗೆ ಮಾತಾಡಿ ತಲೆ ಕೂದಲಿಂದ ಹಿಡಿದು ಕಾಲಿನ ಪಾದದವರೆಗೂ ಪೇನ್ ಆಗ್ತಾ ಇದೆ. ಪೇನ್ ಕಿಲ್ಲರ್ ತಿಂದು ಕೆಲಸ ಮಾಡ್ತಾ ಇದೀವಿ. ಓಕೆನಾ? ನನ್ನ ಮಕ್ಕಳು ತಿಂದು ಖಾಲಿ ಆದಷ್ಟು ಕೂಡ ನಾನು ಆಲ್ರೆಡಿ ವೆಸ್ಟೀಜಿಂದ ದುಡ್ಕೊಂಡಿದ್ದೀನಿ. ನನಗೆ ದುಡ್ಡು ಮಾಡೋದು ಕೂಡ ಕಲೆ ಇದೆ, ಎಜುಕೇಶನ್ ಇದೆ. ಬಟ್ ಸ್ಟಿಲ್ ನಾನು ಯಾಕೆ ವರ್ಕ್ ಮಾಡ್ತಾ ಇದ್ದೀನಿ? ಜಸ್ಟ್ ಬಿಕಾಸ್ ಆಫ್ ಟೀಮ್, ಜಸ್ಟ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ, ಜಸ್ಟ್ ಬಿಕಾಸ್ ಆಫ್ ಮೈ ಬೆಟರ್ ಫ್ಯೂಚರ್. ನಿಮ್ಮ ಫ್ಯೂಚರ್, ನಿಮ್ಮ ಫ್ಯಾಮಿಲಿ ನಿಮಗೆ ಇಂಪಾರ್ಟೆಂಟ್ ಇದ್ರೆ ಮನೆಯಲ್ಲಿ ಮಲ್ಕೊಳ್ಳೋದನ್ನ ಬಿಡಿ, ಹೊರಗಡೆ ಹೋಗಿ ಸರೌಂಡಿಂಗ್ಸ್ ಅಲ್ಲಿ ನೋಡಿ. ಎಷ್ಟೋ ಜನ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಕುಂತಿದ್ದಾರೆ, ಜಾಬ್ ಇಂದ ಅವಶ್ಯಕತೆ ಇದೆ. ಎಷ್ಟೋ ಜನ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಕುಂತಿದ್ದಾರೆ, ಹೆಲ್ತ್ ಇಂದ ಅವಶ್ಯಕತೆ ಇದೆ. ಎಷ್ಟೋ ಜನ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಕುಂತಿದ್ದಾರೆ, ಅವರಿಗೆ ಅಗ್ರಿ ಪ್ರಾಡಕ್ಟ್ಸ್ ಇನ ಅವಶ್ಯಕತೆ ಇದೆ. ಹೋಗಿ ಮಾರ್ಕೆಟ್ ಅಲ್ಲಿ, ಫೀಲ್ಡ್ ಅಲ್ಲಿ ನುಗ್ಗಿ, ಕಂಫರ್ಟ್ ಝೋನ್ ಬಿಡಿ, ನೆಗೆಟಿವ್ ಯೋಚನೆ ಮಾಡೋದು ಬಿಡಿ. ಅವನಂಗೆ ಇವ್ನಂಗೆ